ಫ್ರೆಂಡ್ಸ್, ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫಸ್ಟ್ ಟೈಮ್ ನಾನು ಹಬ್ಬದ ಅಡುಗೆ ಒಬ್ಬಳೇ ಮಾಡ್ತಾಯಿದ್ದೆ, ಹಾಗಾಗಿ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಏನೇನು ಮಾಡಿದ್ದೀನಿ ಅಂತ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಕಂಪ್ಲೀಟ್ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಕಂಪ್ಲೀಟ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಾನು ಹೂರ್ಣನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಜಾರ್ಗೆ ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಹಾಕೋ ತನಕ ರುಬ್ಕೊಂಡಿದ್ದೀನಿ. ನಾನು ತೊಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲ, ಆದ್ದರಿಂದ ಡಾರ್ಕ್ ಕಲರ್ ಬಂದಿದೆ ಹೂರ್ಣ. ಇಲ್ಲಿ ನಾನು ಕರ್ಣಕ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಮೈದಾ ಹಿಟ್ಟು, ಚಿರೋಟಿ ರವೆ, ಅರಿಶಿನ ಹಾಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕರ್ಣಕ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಹೋಳಿಗೆ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಅದನ್ನು ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನಾನು ಕಡಲೆಬೇಳೆ ವಡೆ ರೆಡಿ ಮಾಡ್ಕೊಂಬಿಡೋಣ ಅಂತ ಒಂದು ಜಾರಿಗೆ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಶುಂಠಿ ಹಾಕ್ಬಿಟ್ಟು ರಫಾಗಿ ರುಬ್ಕೊಂಡು ಅದಕ್ಕೆ ಕರಿಬೇವು, ಜೀರಿಗೆ ಹಾಕಿ ಇನ್ನೊಂದು ಸ್ವಲ್ಪ ರುಬ್ಕೋತಾ ಇದ್ದೀನಿ. ಇದೇನು ಸಾಫ್ಟ್ ಆಗೋದು ಬೇಡ, ಈ ಥರ ತರಿತರಿಯಾಗಿದ್ರೇ ಕಡಲೆಬೇಳೆ ವಡೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಫ್ಲ್ಯಾಟಾಗಿ ತಟ್ಕೊಂಡು ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಗರಿಗರಿಯಾದ ಕಡಲೆಬೇಳೆ ವಡೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿತ್ತು. ನಾನು ತೋರಿಸಿದಷ್ಟು ಕಡಲೆಬೇಳೆ ತೊಗೊಂಡ್ರೆ ನನಗೆ ಸುಮಾರು ಒಂದು 13ರಿಂದ 14 ಕಡಲೆಬೇಳೆ ವಡೆ ಆಗಿತ್ತು. ಇನ್ನೊಂದು ಕಡೆ ನನ್ನ ಹೂರ್ಣ ಕೂಡ ಸೆಟ್ ಆಗಿತ್ತು. ನೋಡಿ, ತುಂಬ ಸಾಫ್ಟಾಗಿರಬಾರ್ದು, ಈ ಥರ ಇದ್ದರೆ ಕರೆಕ್ಟಾಗಿ ಬರುತ್ತೆ ಹೋಳಿಗೆ. ನಾನು ಫಸ್ಟು ಹೂರ್ಣನೆಲ್ಲ ಉಂಡೆಗಳನ್ನಾಗಿ ಮಾಡಿಟ್ಕೋತಾ ಇದ್ದೀನಿ. ನನಗೆ ಒಂದು ಸಾರಿಗೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಕಣ್ಕನೂ ಅಷ್ಟೇ ತುಂಬ ಸಾಫ್ಟಾಗಿ ನೆಂದಿತ್ತು. ನಾನಿಲ್ಲಿ ರೊಟ್ಟಿ ಶೀಟ್ ಮೇಲೆ ತಟ್ಕೋತಾ ಇದ್ದೀನಿ. ಇದನ್ನು ಹೋಳಿಗೆ ಶೀಟ್ ಅಂತ ಕೂಡ ಅಂತಾರೆ. ಕೆಳಗೆ ನಾನು ಚಾಪಿಂಗ್ ಬೋರ್ಡ್ನ ಸಪೋರ್ಟ್ಗೆ ಇಟ್ಕೊಂಡಿದ್ದೀನಿ. ಸೇಮ್ ಸೈಜ್ ತೊಗೊಂಡಿದ್ದೀನಿ ಹೂರ್ಣ ಹಾಗೂ ಕಣ್ಕ, ಆಗ ಹೋಳಿಗೆ ಕ್ಲೀನಾಗಿ ಎಲ್ಲ ಕಡೆನೂ ಹೂರ್ಣ ಕ್ಲೀನಾಗಿ ಈವನ್ ಆಗಿ ಸ್ಪ್ರೆಡ್ ಆಗಿ ಚೆನ್ನಾಗಿ ಬರುತ್ತೆ. ಫಸ್ಟು ನಾನು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಕ್ಕೆ ಬರೀ ಕೈಯಲ್ಲೇ ತಟ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದಕ್ಕೆ ಮಧ್ಯದಲ್ಲಿ ಹೂರ್ಣ ಇಟ್ಬಿಟ್ಟು ಅದನ್ನು ಕ್ಲೀನಾಗಿ ಫಿಲ್ಲಿಂಗ್ ಮಾಡಿ ಕ್ಲೋಸ್ ಮಾಡಿಕೊಂಡು, ಈಗ ನೋಡಿ ಹೂರ್ಣ ಹಾಕ್ಕೊಂಡಿದ್ದೀನಿ. ಕೈಯಲ್ಲಿ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಅನಂತರ ನಾನು ಲಟ್ರಿನ್ಗೆ ಸಹಾಯದಿಂದ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಎಷ್ಟು ದೊಡ್ಡದು ಬೇಕಾದ್ರೂ ಲಟ್ಟಿಸ್ಕೋಬೋದು. ಅದೇ ಥರ ಉಳಿದ ಹೋಳಿಗೆಗಳನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಕೈಯಲ್ಲೇ ಪೂರ್ತಿ ಕೂಡ ತಟ್ಕೋಬೋದು, ಆದರೆ ಕೈಯಲ್ಲಿ ತಟ್ಕೊಂಡ್ರೆ ಈವನ್ ಆಗಿ ಸ್ಪ್ರೆಡ್ ಆಗೋಲ್ಲ ಒಳಗಡೆ ಇರೋ ಹೂರ್ಣ, ಹಾಗಾಗಿ ನಾನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋತೀನಿ. ಇಲ್ಲಿ ಹೋಳಿಗೆನ ನಾನು ತೋರಿಸ್ತಾ ಇರೋ ಥರ ಎರಡೇ ಸರಿ ತಿರುವು ಹಾಕಬೇಕು. ಚಪಾತಿ ಥರ ಪದೇ ಪದೇ ತಿರುವು ಹಾಕಿದರೆ ತುಂಬ ರಫ್ ಆಗಿ ಬರುತ್ತೆ ಹೋಳಿಗೆ, ಸಾಫ್ಟಾಗಿ ಬರಲ್ಲ. ಇನ್ನೊಂದು ಕಡೆ ನಾನು ಕೋಸಂಬರಿಗೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಹೆಸರುಬೇಳೆನ ನೆನೆಸಿಟ್ಟಿದ್ದೆ 2 ಗಂಟೆ. ಅದಕ್ಕೆ ಹೆಚ್ಚಿದಂತಹ ಸೌತೆಕಾಯಿ ಹಾಗೂ ಕ್ಯಾರೆಟ್ ತುರಿ, ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಹಸಿಮೆಣಸಿನ್ಕಾಯಿನ ಜಜ್ಜಿಟ್ಕೊಂಡಿದ್ದೀನಿ. ಯಾಕಂದರೆ ಖಾರ ಬಿಡುತ್ತೆ ಈ ಥರ ಜಜ್ಜಿ ಹಾಕ್ಕೊಂಡ್ರೆ, ಹಾಗಾಗಿ ಜಜ್ಜಿ ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿದ್ರೆ ಕೋಸಂಬರಿ ಕೂಡ ರೆಡಿ. ಇಲ್ಲಿ ತೋರಿಸಿದಂಥ ಎಲ್ಲ ಐಟಮ್ನು ನಾನು ಹಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ನಮ್ಮ ಅಣ್ಣ ಕೂಡ ಪಿಕ್ಚರ್ ಶೇರ್ ಮಾಡಿದರು. ಅವರು ಕೂಡ ಸಿಮಿಲರ್ ಐಟಮ್ಸೇ ಮಾಡ್ಕೊಂಡಿದ್ರು, ಹಾಗಾಗಿ ಪಿಕ್ಚರ್ನ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.